ಅವರು ಸನ್ಮಾನ್ಯ ಶಾಸಕರು ಹುಣಸೂರು ವಿಧಾನಸಭಾ ಕ್ಷೇತ್ರ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲದಾಗಿ ನ್ಯಾಷನಲ್ ಹೈವೇ. ನಮಸ್ತೆ ಸರ್. ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು structural meeting to be done and department leaders in that amount is NH diversion ಗೆ 3 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಿ ಅದು ಒಂದು ವರ್ಷ ಆಗಿದೆ ಸರ್. ಸೊ ಪ್ರೋಗ್ರೆಸ್ ಇನ್ನು ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಸೆಕ್ಯೂರಿಟಿ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲದಾಗಿ ನ್ಯಾಷನಲ್ ಹೈವೇ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ, ನಾನು ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ ಡಿಒಸಿಲ್ನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಆದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರಿಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನಿಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT ನೂರಾರು ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡು ಅಂತ ಅದಕ್ಕೊಂದು ಕೋರ್ಟ್ಗೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದಕ್ಕೆ ಇಲ್ಲಿ ನಡೀತಿರ್ತಕ್ಕಂಥ ಈ ಭಾಗ. ಅದರ ಒಂದು ಏನೋ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಈಗ ಏನು ಮಂಡ್ಯದಲ್ಲಿ ಕಾರ್ಖಾನೆ ತರಲಿಲ್ಲ ಅಂತ ಹೇಳ್ತಾಯಿದ್ರು. ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಪತ್ರ ಬರೆದ ಮೇಲೆ ಬಜೆಟ್ನಲ್ಲೂ 100 ಎಕರೆ ಲ್ಯಾಂಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಘೋಷಣೆನೂ ಮಾಡಿದ್ದಾರೆ. ಈಗಾಗಲೇ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅಲ್ಲಿ ಈಗ 5,000 ಕೋಟಿ ವೆಚ್ಚದಲ್ಲಿ ನಾವು ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು. ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದು ಇನ್ನೂ ಮುಂದಿನ ದಿನದಲ್ಲಿ ದೊಡ್ಡ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಅದರ ಜೊತೆಗೆ ಹೆಚ್ಚಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣರಾಜ ಒಡೆಯರವರ ಆಗಿನ ಒಂದು ದಿನಗಳಲ್ಲಿ ಆ ಕಾರ್ಖಾನೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಪ್ರಾರಂಭ ಆದಂಥ ಕಾರ್ಖಾನೆ ಅದು ಸ್ಟೀಲ್ ಇಂಡಸ್ಟ್ರಿ. ಅದಕ್ಕೆ ಜೀವ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ तीर्मान ಮಾಡಿ केंद्र सरकारदಲ್ಲೂ ಒಪ್ಪಿಗೆ ಪಡಿತಾ ಇದೆ. मैं नीतीश कुमार जो राज्यसभा का सदस्य निर्वाचित हुआ हूँ, सत्य निष्ठा से प्रतिज्ञा करता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा। मैं भारत की प्रभुता और अखंडता अक्षुण्ण रखूँगा तथा जिस पद को मैं ग्रहण करने वाला हूँ उसके कर्तव्यों का श्रद्धापूर्वक निर्वहन करता हूँ। आपका नमन सर, प्रणाम सर।